ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಂದು ಇಯರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಒಂದಷ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ ಇವಾಗ ಓಪನ್ ಮಾಡಿದ್ದೆ, ಎಲ್ಲ ಕ್ಲೀನ್ ಮಾಡೋಣ ಅಂತ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಒಂದು ವಿಡಿಯೋ, ಮತ್ತು ಅದರ ಎಷ್ಟು ಗ್ರಾಮ್ ಇದೆ ಎಲ್ಲನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಎಷ್ಟು ಹಳೆಯದು, ಎಷ್ಟು ಗ್ರಾಮ್ ಇದೆ, ಮತ್ತು ಇವಾಗ ಎಷ್ಟಾಗುತ್ತೆ ಅದ್ರದ್ದು ಬೆಲೆ ಎಲ್ಲನೂ ಕಂಪ್ಲೀಟಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಒಂದು ಜ್ಯುವೆಲರಿ ಬಾಕ್ಸ್ ಇದೆ ನನ್ನ ಮುಂದೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಇಯರಿಂಗ್ಸ್ದು ಒಂದು ಬಾಕ್ಸ್ ಇದೆ. ಇದರಲ್ಲಿ ಸುಮಾರು ಥರದ್ದನ್ನು ಜೋಡಿಸ್ಕೊಳ್ಬೋದು ಈ ಬಾಕ್ಸಲ್ಲಿ. ಈಗ ಒಂದೊಂದಾಗಿ, ಇದು ಬರೀ ಜುಮ್ಕಿಗೆ ಅಂತ ಇಟ್ಕೊಂಡಿದ್ದೀನಿ ಈ ಬಾಕ್ಸನ್ನು. ಮತ್ತು ಇಲ್ಲಿ ಫಸ್ಟ್ ಹಳೆಯದು ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನೋಡಿ, ಇದು ಒಂದು ಮುತ್ತಿನ ಜುಮ್ಕಿ. ಇದು ಗೊತ್ತಿರುತ್ತೆ, ಎಲ್ಲರ ಹತ್ರನೂ ಇರುತ್ತೆ ಈ ಜುಮ್ಕಿ. ತುಂಬ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಎವರ್ ಗ್ರೀನ್ ಇದು. ಮತ್ತು ಇದು 16 ಗ್ರಾಮ್ ಇದೆ ಈ ಜುಮ್ಕಿ. ಮತ್ತು ಇನ್ನೊಂದು ಏನಂದರೆ, ಇದನ್ನು ನಾವು ಮಾಡಿಸಿದಾಗ ಇದ್ರ ಬೆಲೆ 10,000 ಇತ್ತು. ಇವಾಗ ಎಷ್ಟಾಗ್ಬೋದು ಇವತ್ತಿನ ಬೆಲೆಗೆ? 16 ಗ್ರಾಮ್ ಅಂತಂದರೆ ಇದೆಲ್ಲ ತುಂಬ ಹಿಂದೆ ಇದೆಯಲ್ಲ, ಇದೆಲ್ಲ ತುಂಬ ದೊಡ್ಡದಾಗಿದೆ. ಹಾಗಾಗಿ ಜಾಸ್ತಿ ಗ್ರಾಮ್ ಇದೆ. ಇವಾಗ ಮಾಡಿಸ್ತೀವಿ ಅಂತಂದರೆ ಇದನ್ನ ಮತ್ತು ತುಂಬ ಇಲ್ಲೆಲ್ಲ ಇದೆಯಲ್ಲ, ಈ ಹರಳು ಮಧ್ಯ ಎಲ್ಲ ತುಂಬ ಲೈಟ್ ವೇಟ್ ಇಲ್ಲ, ಇದೆಲ್ಲ ತುಂಬ ಲೈಟ್ ವೇಟ್ ಇಲ್ಲ, ಭಾರ ಇದೆ. ಹಾಗಾಗಿ 16 ಗ್ರಾಮ್ ಇದೆ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಜಾಸ್ತಿ ಇರೋದ್ರಿಂದ. ಮತ್ತು ಇವಾಗ ಮಾಡಿಸ್ತೀನಿ. ಇವತ್ತಿನ ಬೆಲೆ ಅಂದರೆ ಇದಕ್ಕೆ 10,000 ಆಗಿತ್ತು ಇದನ್ನು ಮಾಡಿಸಿದಾಗ. ಇವತ್ತಿನ ಬೆಲೆ 2,80,000 ಆಗ್ಬೋದು. ಅಂದರೆ 2 ಗ್ರಾಮ್ ವೇಸ್ಟೇಜ್ ತೆಗಿತಾರೆ ಎಲ್ಲದರಲ್ಲೂ, ಅಷ್ಟಾಗತ್ತೆ. ಮತ್ತು ಇದು ಒಂದು ಮಾಮೂಲಿ ಎಲ್ಲರ ಸಹ ಇರುತ್ತೆ ಈ ಥರದ್ದು ಈ ಜುಮ್ಕಿ. ಒಂದು ಟೈಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿತ್ತು, ನಡೀತಾ ಇತ್ತು ಇದು. ನೋಡ್ತಾ ಇದ್ದೀರಾ, ಇದು ಈ ಥರದ್ದೊಂದು ಜುಮ್ಕಿ ಇದೆ. ಮತ್ತು ಅದೇ ಥರದ್ದು ಸ್ವಲ್ಪ ಚಿಕ್ಕ ಸೈಜು ಇದೆ. ಇದು ಒಂದು 14 ಗ್ರಾಮ್ ಇರ್ಬೋದು ಅನಿಸುತ್ತೆ ಈ ಜುಮ್ಕಿ. ಇದು ಒಂದು 9 ಗ್ರಾಮ್ಸ್ ಇರ್ಬೋದು ಅನಿಸುತ್ತೆ. ಇದು ಸಾಮಾನ್ಯ ಎಲ್ಲರ ಹತ್ರ ಇರುತ್ತೆ ಈ ಥರದ್ದು. ಇದು ಒಂದು ಅನ್ಕಟ್ ಡೈಮಂಡ್ ಇಯರಿಂಗ್ಸು. ಅಂದರೆ ಇದು ಸೆಟ್ ಇದೆ ನನ್ನ ಹತ್ರ, ಒಂದು ಸೆಟ್ ಇದೆ. ಆ ಸೆಟ್ಟದು ಇಯರಿಂಗ್ಸ್ ಇದು ಅನ್ಕಟ್ ಡೈಮಂಡ್ ಅಂತ. ನಾನು ಡೈಮಂಡ್ ಮತ್ತು ಅನ್ಕಟ್ ಡೈಮಂಡ್ ಬಗ್ಗೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ನೀವು ಹೋಗಿ ನೋಡ್ಬೋದು. ಡೈಮಂಡ್ಗೆ ರೀಸೇಲ್ ವ್ಯಾಲ್ಯೂ ಮತ್ತು ಗೋಲ್ಡ್ಗೆ ಎಷ್ಟು ರೀಸೇಲ್ ವ್ಯಾಲ್ಯೂ ಇರುತ್ತೆ, ಡೈಮಂಡ್ಗಿಂತ ಗೋಲ್ಡ್ಗೆ ಜಾಸ್ತಿ ಯಾಕಿರುತ್ತೆ, ಡೈಮಂಡ್ಗೆ ಯಾಕೆ ರೀಸೇಲ್ ವ್ಯಾಲ್ಯೂ ಇರಲ್ಲ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ ಒಂದು ವಿಡಿಯೋ. ಮತ್ತು ಇದು ಒಂದು ತೋರಿಸಿದ್ದೀನಿ ನಾನು. ಇದು ನಂದು ಒಂದು KSIC ಸ್ಯಾರಿಗೆ ಮ್ಯಾಚ್ ಆಗೋ ಇಯರಿಂಗ್ಸ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಇಯರಿಂಗ್ಸ್ನ ತೋರಿಸಿದ್ದೀನಿ. ಇದು 6 to 7 ಗ್ರಾಮ್ಸ್ ಇದೆ ಇದು ಈ ಇಯರಿಂಗ್ಸು. ತುಂಬ ಓಲ್ಡ್ ಇಯರಿಂಗ್ಸ್ ಇದು. ಮತ್ತು ಇದು 8 to 9 ಇದೆ, 8 to 9 ಗ್ರಾಮ್ ಇದೆ ಇದೂ ಇಯರಿಂಗ್ಸು. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅನಿಸ್ತು. ಯಾರಿಗಾದ್ರೂ ಉಪಯೋಗ ಆಗ್ಬೋದು. ಮತ್ತು ಈಗ ಎಲ್ಲ ನಿಮಗೆ ಗೊತ್ತಿದೆ ಚಿನ್ನದ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ. ಈ ಇಯರಿಂಗ್ಸ್ನ ನಾನು ತೋರಿಸಿದ್ದೀನಿ ಅಂತ ಅನಿಸುತ್ತೆ ನನ್ನ ವಿಡಿಯೋದಲ್ಲಿ. ಒಂದು KSIC ಸ್ಯಾರಿಗೆ ಮ್ಯಾಚ್ ಆಗುವ ಇಯರಿಂಗ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಇದೆ ಇದು. ಮತ್ತು ಇದು ಒಂದು ರಾಮ್ಲೀಲಾ ಅಂತ ಏನೋ ಹೇಳ್ತಾರೆ ಇದಕ್ಕೆ, ಚಾಂದ್ಬಾಲಿ ಅಲ್ಲ ಇದು, ರಾಮ್ಲೀಲಾ ಇಯರಿಂಗ್ಸು. ಚಾಂದ್ಬಾಲಿ ಅಂದರೆ ನಿಮಗೆ ಮಧ್ಯ ಇಲ್ಲಿ ಗ್ಯಾಪ್ ಇರುತ್ತೆ, ಅಂದರೆ ಇದಿರುತ್ತೆ.
ಇದು ನೋಡಿ, ಇದ್ರದ್ದು ಒಂದು ಲಾಂಗ್ ಹಾರ ಇದೆ ನನ್ನ ಹತ್ರ, ಅದ್ರದ್ದು ಸೆಟ್ ಇದು. ತುಂಬ ಲೈಟ್ ವೇಟ್ ಇದು. ಇದ್ರದ್ದು ಗ್ರಾಮ್ ಎಷ್ಟಿದೆ ಅಂತ ನಾನು ಹೇಳಲ್ಲ, ನೀವು ಹೇಳಿ ಇದ್ರದ್ದು ಗ್ರಾಮ್ ಎಷ್ಟಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ನೋಡಿ, ಇದು ಮಧ್ಯ ಒಂದು ಎಮರಾಲ್ಡ್ ಇದೆ, ಮತ್ತು ಸುತ್ತ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಹಾಕ್ಕೊಂಡಾಗ. ಫಂಕ್ಷನ್ಗಳಲ್ಲಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ದೊಡ್ಡದು ಇದು. ಮತ್ತು ಮಾವಿನಕಾಯಿ ಇದೆ ಇಲ್ಲಿ ಸುತ್ತ, ಇಲ್ಲಿ ನೋಡಿ ಎಲ್ಲ ಮಾವಿನಕಾಯಿ ಇದೆ. ಇದು ತುಂಬ ಹೊಸದೇನಲ್ಲ, ಇದನ್ನು ಸುಮಾರು ಹಳೇದೇನೆ. ಇದು ಬಾಕ್ಸು ಈ ಥರ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಈ ಥರ ಬಾಕ್ಸ್ಗಳು ಒಂದಷ್ಟಿದೆ. ನಂತರ ಇಯರಿಂಗ್ಸ್ ಹಾಕೋಕ್ಕೆ ಇದು ಇವಾಗೆಲ್ಲ ಸೇಲ್ ನಡೀತಾ ಇದೆ, ಇಯರಿಂಗ್ಸ್ ಬಾಕ್ಸ್ದು ಆರ್ಗನೈಸರು. ಇದು ಯಾರಿಗಾದ್ರೂ ಬೇಕಿದ್ರೆ ತುಂಬ ಥರದ್ದು ನಡೀತಾ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದ್ರದ್ದು ಲಿಂಕ್ನ ಹಾಕಿರ್ತೀನಿ. ತುಂಬ ಥರ ವೆರೈಟಿದಿದೆ, ಬರೀ ಈ ಥರದ್ದೇ ಅಂತಲ್ಲ, ನಿಮಗೆ ಕಲರ್ ಚೇಂಜಸ್ದು ಮತ್ತು ಸ್ವಲ್ಪ ದೊಡ್ಡ ಸೈಜು, ಚಿಕ್ಕ ಸೈಜು, ಆ ಥರದ್ದೆಲ್ಲ ಇದೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು, ನೀವು ಲಿಂಕ್ನ ಹೋಗಿ ಒಂದ್ಸಲಿ ನಿಮಗೆ ಓಕೆ ಅನಿಸಿದ್ರೆ ಬೈ ಮಾಡಿ. ಇವಾಗ ಆಫರಲ್ಲಿ ನಡೀತಾ ಇದೆ ಇದೆಲ್ಲ. ಮತ್ತು ಈ ಥರದ್ದು ಒಂದೇ ಕಡೆ ನಾವು ಇಟ್ಕೊಳ್ಳೋದ್ರಿಂದ ತುಂಬ ಒಂದೇ ಕಡೆ ಇರುತ್ತೆ. ಮತ್ತು ನಮ್ಗೆ ಯಾವಾಗ ಬೇಕು ಫಂಕ್ಷನ್ಸ್ಗೆ ಹೋದಾಗ ಆವಾಗ ಬೇಗ ಎತ್ತಿ ಹಾಕ್ಕೊಂಡು ನಾವು ರೆಡಿಯಾಗಿ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇದೆ ನಾನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಕಲೆಕ್ಷನ್ಸ್ನು ತೋರಿಸ್ತೀನಿ. ನಾನು ಇವತ್ತು ಇಷ್ಟು ತೋರಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಬೇರೆದೆಲ್ಲ ಏನೇನಿದೆ ಅಂತ, ಬೇರೆ ಬಾಕ್ಸ್ಗಳು ಹೇಗಿದೆ ಮತ್ತು ಲೈಟ್ ವೇಟ್ ಬ್ಯಾಂಗಲ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಒಂದ್ಸತಿ ಹೋಗಿ ಲಿಂಕ್ನ ಚೆಕ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಬಾಕ್ಸ್ಗಳು ಇಷ್ಟ ಆದರೆ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.